ಯಾವತ್ತನ್ನ ಏರ್ಪೋರ್ಟಲ್ಲಿರೋದು ಸ್ಕೈ ವಾಕ್ ಯಾರಾದರೂ ನೋಡಿದ್ದೀರಾ ಯಾವ ಥರ ಇರುತ್ತೆ ಅಂತ? ನಾನು ನಿಮಗೆ ಇವತ್ತು ತೋರಿಸ್ತೀನಿ ಯಾವ ಥರ ಇದೆ ಅಂತ. ವಿಡಿಯೋ ಫುಲ್ಲು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಇವಾಗ ಏನು ನೋಡ್ತಾ ಇದ್ದಾರೆ, ಇದನ್ನೇ ಸ್ಕೈ ವಾಕ್ ಅಂತ ಕರೀತಾರೆ. ನಾನು ಫಸ್ಟ್ ಇದನ್ನು ನೋಡಿದಾಗೆಲ್ಲ ಇದು ಓನ್ಲಿ ತಾಜ್ ಹೋಟೆಲ್ಗೆ ಮಾತ್ರ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಗೊತ್ತಾಗಿದೆ ಇವತ್ತು ಇದು P3 P4 ಪಾರ್ಕಿಂಗ್ ಕಡೆಯೂ ಹೋಗುತ್ತಂತ. ನಾನು ಊಟ ಮಾಡಿಕೊಂಡು ಒಂದೇ ಸತಿ ವೀಡಿಯೋ ಮಾಡ್ಕೊಂಡು ಬಂದೆ, ಯಾಕಂದರೆ ನಿಮಗೂ ತೋರಿಸೋಣ ಅಂತ. ಇವಾಗ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮೆಟ್ಲು ಇರುತ್ತೆ ಮತ್ತು ಲಿಫ್ಟು ಇರುತ್ತೆ. ನಾನು ಮೆಟ್ಲು ಯೂಸ್ ಮಾಡಿದೆ, ನನಗೆ ಲಿಫ್ಟಲ್ಲಿ ಹೋಗೋದಕ್ಕೆ ಯಾಕೋ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ಮೆಟ್ಲಲ್ಲೇ ಬಂದೆ ನಾನು. ಇಲ್ಲಿ ಲೆಫ್ಟಲ್ಲಿ ಏನು ನೋಡ್ತಾ ಇದ್ದೀರಾ ನೋಡ್ಕೊಳ್ಳಿ ಒಂದು ಸತಿ, ಟರ್ಮಿನಲ್ 1 ಯಾವ ಥರ ಕಾಣಿಸುತ್ತೆ ಅಂತ. ನಾನು ಟರ್ಮಿನಲ್ 1 ನೋಡಿಕೊಂಡು ಮತ್ತೆ ಮೇಲೆ ಬಂದಾಗ ಹೈವೇ ಕಡೆ ನೋಡಿದೆ. ಹೈವೇನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಬರೋ ವೆಹಿಕಲ್ಸು ಹೋಗೋ ವೆಹಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಮತ್ತು ನಾನು ಇವಾಗ ನಿಮ್ಗೊಂದು ತೋರಿಸ್ತೀನಿ ನೋಡಿ, ಇದು ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಮೇಲೆ ವಯಸ್ಸಾದವ್ರಿಗೆ, ವಯಸ್ಸಾಗದೇ ಇರೋರಿಗೆ, ವಯಸ್ಸಾದವರು ನನ್ನ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅಂದಾಗ ನಾವು ಇದ್ರ ಮೇಲೆ ನಿಂತ್ಕೊಂಡ್ರೆ ಇದು ಡೆಡ್ ಎಂಡ್ ಗಂಟೆ ಕರ್ಕೊಂಡು ಹೋಗುತ್ತೆ. ಇಲ್ಲ ನಾನು ಲೆಫ್ಟಲ್ಲೇ ಹೋಗ್ತೀನಿ ಅಂದರೆ ಲೆಫ್ಟಲ್ಲೇ ನಡ್ಕೊಂಡು ಹೋಗ್ಬೋದು, ಏನಿಲ್ಲ ಪ್ರಾಬ್ಲಮ್. ನಾ ಇದ್ರ ಮೇಲೇ ಹೋದೆ. ನಾನು ಲಿಫ್ಟ್ ಹತ್ರ ಹೋದ್ಮೇಲೆ ನೋಡಿ P4 ಪಾರ್ಕಿಂಗ್ ಯಾವ ಥರ ಇರುತ್ತಂತ ನಾನು ತೋರಿಸ್ತೀನಿ ನಿಮಗೆ. ಕಸ್ಟಮರ್ಗೆ ಕ್ಯಾಬ್ ಎಲ್ಲಿ ವೆಯ್ಟ್ ಮಾಡ್ತಾ ಇರುತ್ತಂತ ನೋಡಿ. ಕಸ್ಟಮರ್ಗೆ ಕ್ಯಾಬ್ಸ್ ಎಲ್ಲ ಇಲ್ಲೇ ವೆಯ್ಟ್ ಮಾಡೋದು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಲಿಫ್ಟ್ ಓಪನ್ ಆಯಿತು, ನಾನು ಲಿಫ್ಟಲ್ಲಿ ಬಂದುಬಿಟ್ಟೆ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ಆಲ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.